ಹಾಯ್ ಹೆಲ್ಲೋ ಕರ್ನಾಟಕ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಗುರು, ನಿನ್ನೆ ಇಂಡಿಯಾ 2023 ODI ವರ್ಲ್ಡ್ ಕಪ್ ಫೈನಲ್ ನ ಸೇಡ್ ತೀರಿಸ್ಕೊಂಡಿದ್ದಾಯ್ತು. ನಿನ್ನೆ ಇಂಡಿಯಾ ಗೆದ್ದಾಗ ಬಂತಲ್ಲ ಸೆಲೆಬ್ರೇಷನ್, ಅದಕ್ಕಿಂತ ಟ್ರಾವಿಸ್ ಹೆಡ್ ಅವ್ರು ಔಟ್ ಆದಾಗ ಬಂತಲ್ಲ ಸೆಲೆಬ್ರೇಷನ್, ಅದೇ ಜೋರಾಗಿತ್ತು ಅಂತಾನೆ ಹೇಳ್ಬೋದು. ನಿನ್ನೆ ಟ್ರಾವಿಸ್ ಹೆಡ್ ಅವ್ರು ಔಟ್ ಆದಾಗ ಜೋರಾಗಿತ್ತು ಸೆಲೆಬ್ರೇಷನ್. ಏನಕ್ಕಂದ್ರೆ ನವೆಂಬರ್ 19ನೇ ತಾರೀಕು 2023 ಅಹಮದಾಬಾದ್ ಅಲ್ಲಿ ಫೈನಲ್ಸ್ ಅಲ್ಲಿ 140 ರನ್ ಹೊಡೆದು ಚೇಸ್ ಮಾಡಿ ಗೆಲ್ಸ್ತಾರೆ ಟ್ರಾವಿಸ್ ಹೆಡ್. ಅವ್ರೊಬ್ರೆ 140 ರನ್ ಹೊಡಿತಾರೆ. 3 ವಿಕೆಟ್ ಬೇಗ ಬಿದ್ದಿರುತ್ತೆ. ಅಲ್ಲಿಂದ ಮ್ಯಾಚ್ ಗೆಲ್ಲಕ್ಕೆ ಆಗಲ್ಲ, ಆಸ್ಟ್ರೇಲಿಯಾ ಕಷ್ಟ ಬೀಳ್ತಾರೆ ಅನ್ನುವಾಗ ಇವರು ಅದನ್ನ ನಿಂತು ಬಿಟ್ಟು ಗೆಲ್ಸ್ತಾರೆ. ಅವತ್ತು ಇಡೀ ಇಂಡಿಯಾ ಹತ್ತಿರ್ತಾರೆ. ಈ ಟ್ರಾವಿಸ್ ಹೆಡ್ ಇಂದ ಇಡೀ ಇಂಡಿಯಾ ಹತ್ತಂಗ ಆಗಿರುತ್ತೆ. ನಿನ್ನೆ ಅವ್ರು ಔಟ್ ಆದಾಗ ಎಷ್ಟು ಸೆಲೆಬ್ರೇಷನ್ ಇತ್ತು ನೋಡಿ. ಅದೇ ಮೇನ್ ಕ್ರೂಷಿಯಲ್ ವಿಕೆಟ್ ಅಂತಾನೆ ಹೇಳ್ಬೋದು. ಏನಕ್ಕಂದ್ರೆ ಅವ್ರು ಫಸ್ಟ್ ಬಾಲ್ ಔಟ್ ಆಗಿರೋರು ಗುರು. ಫಸ್ಟ್ ಬಾಲ್ ವೈಡ್ ಆಗುತ್ತೆ. ಮೊಹಮ್ಮದ್ ಶಮಿ ಅವರು ಸೆಕೆಂಡ್ ಬಾಲ್ ಅಂದ್ರೆ ಇನ್ನಿಂಗ್ಸ್ ನ ಫಸ್ಟ್ ಬಾಲ್ ಅವ್ರು ಫೇಸ್ ಮಾಡಿರೋ ಬ್ಯಾಟ್ ಇಂದ ಆ ಬಾಲ್ ಅಲ್ಲಿ ಔಟ್ ಆಗಿರ್ತಿದ್ಲು. ಅದು ಕ್ಯಾಚ್ ಮಿಸ್ ಆಗುತ್ತೆ. ಅಂದ್ರೆ ಮೊಹಮ್ಮದ್ ಶಮಿ ಅವರು ಈ ಡೈರೆಕ್ಷನ್ ಅಲ್ಲಿ ಬರ್ತಿರ್ತಾರೆ, ಬ್ಯಾಟ್ಸ್ಮನ್ ಡೈರೆಕ್ಷನ್ ಅಲ್ಲಿ, ಬಾಲ್ ಆ ಡೈರೆಕ್ಷನ್ ಅಲ್ಲಿ ಹೋಗುತ್ತೆ, ಅದೊಂದು ಕ್ಯಾಚ್ ಮಿಸ್ ಆಗುತ್ತೆ. ಅದಾದ ನಂತರ ವರುಣ್ ಚಕ್ರವರ್ತಿ ಅವ್ರನ್ನ ಅವ್ರು ನಿನ್ನೆ ಫಸ್ಟ್ ಟೈಮ್ ಫೇಸ್ ಮಾಡ್ತಿರೋದು. ಅವರಿಗೆ ಹೊಡೆಯಕ್ ಹೋಗ್ತಾರೆ, ಥರ್ಡ್ ಬಾಲ್ ಅಲ್ಲಿ ಔಟ್ ಆಗ್ತಾರೆ. ಅದೇ ಕ್ರೂಷಿಯಲ್ ಮೂಮೆಂಟ್ ಅಂತ ಹೇಳ್ಬೋದು. ಮತ್ತೆ ಶ್ರೇಯಸ್ ಅಯ್ಯರ್ ಅವರು ಡೈರೆಕ್ಟ್ ಹಿಟ್ ಹೊಡಿತಾರಲ್ಲ ಅಲೆಕ್ಸ್ ಕ್ಯಾರಿ ಅವ್ರದ್ದು, ಅದು 15ರಿಂದ 20 ರನ್ ಸೇವ್ ಮಾಡ್ತು ಅಂತಾನೆ ಹೇಳ್ಬೋದು. ಕೊನೆಗೆ ಅಲೆಕ್ಸ್ ಕ್ಯಾರಿ ಇದ್ದಿದ್ದ ಲಾಸ್ಟ್ 2 ಓವರ್ ಅಲ್ಲಿ 15-20 ರನ್ ಜಾಸ್ತಿನೇ ಹೊಡೆದಿರೋರು ಆಸ್ಟ್ರೇಲಿಯಾ. 280 ದಾಟಿರೋರು. ಅಲ್ಲೊಂದು ಡೈರೆಕ್ಟ್ ಹಿಟ್ ಬರುತ್ತೆ ಶ್ರೇಯಸ್ ಅಯ್ಯರ್ ಇಂದ, ಅದಂತೂ ಸಖತ್ತಾಗಿತ್ತು. ಮತ್ತೆ ಸ್ಮಿತ್ ಅವರು 73 ರನ್ 96 ಬಾಲ್ ಅಲ್ಲಿ. ಆಲ್ಮೋಸ್ಟ್ ಇನ್ನೇನ್ ಇವಾಗ ನೆಕ್ಸ್ಟ್ ಗೇರಿಗೆ ಶಿಫ್ಟ್ ಆಗ್ಬೇಕು ಸ್ಮಿತ್ ಅವ್ರು ಅನ್ನುವಾಗ ಒಂದು ವಿಕೆಟ್ ಬರುತ್ತೆ. ಶಮಿ ಅವರು ಬೋಲ್ಡ್ ಮಾಡ್ತಾರೆ, ಅದು ಫುಲ್ ಟಾಸ್ ಬಾಲ್. ಅವ್ರು ಮುಂದೆ ಬಂದು ಆಡಕ್ ಹೋಗ್ತಾರೆ, ಅದು ಫುಲ್ ಟಾಸ್ ಬೋಲ್ಡ್ ಆಗೋಗ್ತಾರೆ, ಕ್ಲೀನ್ ಬೋಲ್ಡ್. ಅದು ಸಖತ್ತಾಗಿತ್ತು. ಈ 3 ವಿಕೆಟೇ ಕ್ರೂಷಿಯಲ್ ಅಂತ ಹೇಳ್ಬೋದು ನಿನ್ನೆ ಮ್ಯಾಚ್ ಅಲ್ಲಿ. ಟ್ರಾವಿಸ್ ಹೆಡ್, ಸ್ಟೀವ್ ಸ್ಮಿತ್ ಮತ್ತೆ ಅಲೆಕ್ಸ್ ಕ್ಯಾರಿ ಮೂವರೇ ಸಖತ್ತಾಗಿ ಆಡಿದ್ದು. ಕೊನೆಗೇನಾದ್ರು ಅಲೆಕ್ಸ್ ಕ್ಯಾರಿ ಅವ್ರದ್ದು ಡೈರೆಕ್ಟ್ ಹಿಟ್ ಬಂದಿರಲಿಲ್ಲ ಅಂದಿದ್ರೆ ಖಂಡಿತವಾಗ್ಲೂ 280+ ಆಗಿರೋದು ಇಂಡಿಯಾ ಕಷ್ಟ ಆಗಿರೋದು ಅಂತಾನೆ ಹೇಳ್ಬೋದು. ನೋಡಿ, ಆಸ್ಟ್ರೇಲಿಯಾ ಅರ್ಧ ಟೀಮ್ ನಿನ್ನೆ ಆಡ್ತಿದ್ದು. ಮೇನ್ ಬೌಲರ್ಸ್ ಇಲ್ಲ ಅವ್ರ ಕಡೆ. ಮೇನ್ 3 ಬೌಲರ್ಸ್ ಇಲ್ಲ, ಪ್ಯಾಟ್ ಕಮಿನ್ಸ್, ಹ್ಯಾಸಲ್ವುಡ್ ಮತ್ತೆ ಸ್ಟಾರ್ಕ್. ಇಂಥ ಟೀಮ್ ನ ಇಟ್ಕೊಂಡು ಆಸ್ಟ್ರೇಲಿಯಾ ಗೆಲ್ಲಕ್ ಆಗಲ್ಲ. ಟಫ್ ಫೈಟ್ ಅನ್ನೋದು ಇರಲ್ಲ. ಸಿಂಗಲ್ ಸೈಡೆಡ್ ಇಂಡಿಯಾ ಹೊಡಿತಾರೆ ಅನ್ನುವಾಗ ಅವ್ರು ಅದನ್ನ ಕೊನೆ 49ನೇ ಓವರ್ವರೆಗೂ ತಂದಿದ್ದಾರೆ ಅನ್ನೋ ಮ್ಯಾಚ್ ನ. ಅದನ್ನ ಅಪ್ರಿಶಿಯೇಟ್ ಮಾಡ್ಲೇಬೇಕು. ಆಸ್ಟ್ರೇಲಿಯಾ ಸಖತ್ತಾಗಿ ಮಾಡುದು. ಮತ್ತೆ ನೇತನಲ್ಲಿ ಸಖತ್ತಾಗಿ ಬೌಲಿಂಗ್ ಮಾಡುದು ಅಂತಾನೆ ಹೇಳ್ಬೋದು. ನಿನ್ನೆ ಡ್ವಾಶಿಯಸ್ ಕೂಡ ಸಖತ್ತಾಗಿ ಬೌಲಿಂಗ್ ಮಾಡುದು. ಆ ಪಿಚ್ ಅಲ್ಲಿ ಫಾಸ್ಟ್ ಬೌಲರ್ಸ್ ಹೆಲ್ಪ್ ಇಲ್ಲ ಅಂದ್ರೂ ಕೂಡ ಸಖತ್ತಾಗಿ ಬೌಲಿಂಗ್ ಮಾಡುದು ನೇತನ್ ಎಲಿಸ್ ಮತ್ತೆ ಡ್ವಾಶಿಯಸ್. ಮತ್ತೆ ಅವ್ರ ಕಡೆ ಸ್ಪಿನ್ನರ್ಸ್, ಅದು ಅವರು ವರ್ಲ್ಡ್ ಕ್ಲಾಸ್ ಸ್ಪಿನ್ನರ್ಸ್ ಇಲ್ಲ ಅವ್ರ ಕಡೆ. ನಮ್ಮ ಇಂಡಿಯಾ ಕಡೆ ಯಾವ ರೀತಿ ಇದಾರಲ್ಲ ಸ್ಪಿನ್ನರ್ಸ್, ಆ ತರ ಸ್ಪಿನ್ನರ್ಸ್ ಇಲ್ಲ ಅವ್ರ ಕಡೆ. ಮತ್ತೆ ಸ್ಟೀವ್ ಸ್ಮಿತ್ ಅವರು ಟಾಸ್ ಗೆದ್ದಾಗ ಅವ್ರು ಅದನ್ನ ಚೇಸ್ ಮಾಡ್ಬೋದಿತ್ತು. ಏನಕ್ಕಂದ್ರೆ ಇವ್ರ ಬ್ಯಾಟಿಂಗ್ ಸ್ಟ್ರಾಂಗ್ ಆಗಿದೆ. ಚೇಸ್ ಮಾಡಿದ್ರೆ ಅವರಿಗೆ ಒಂದಿಷ್ಟು ಈಸಿ ಆಗಿರೋದು ಫಸ್ಟ್ ಬ್ಯಾಟಿಂಗ್ ಆಡೋದ್ಕಿಂತ. ಅದೇ ಅವ್ರು ಏನಂತ ಅಂದ್ಕೊಂಡ್ರು ಅಂದ್ರೆ, ಮೊನ್ನೆ ಮ್ಯಾಚ್ ನೋಡಿರ್ತಾರೆ ಇಂಡಿಯಾ ನ್ಯೂಜಿಲೆಂಡ್ ಮ್ಯಾಚ್ ಅಲ್ಲಿ, ಪಿಚ್ ಎಲ್ಲ ಪುಡಿ ಆಗುತ್ತೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ, ಬ್ಯಾಟಿಂಗ್ ಕಷ್ಟ ಆಗುತ್ತೆ ಅಂತ ಅಂದು ಫಸ್ಟ್ ಬ್ಯಾಟಿಂಗ್ ಮಾಡ್ತಾರೆ. ಬಟ್ ನಿನ್ನೆ ಅದೆಲ್ಲ ಏನೂ ಆಗ್ಲಿಲ್ಲ. ನಿನ್ನೆ ಜಾಸ್ತಿ ಟರ್ನ್ ಆಗ್ತಿರ್ಲಿಲ್ಲ ಪಿಚ್ ಅಲ್ಲಿ, ಪಿಚ್ಚು ಕೂಡ ಪುಡಿ ಆಗ್ಲಿಲ್ಲ. ಸ್ಪಿನ್ನರ್ಸ್ ಈಸಿಯಾಗಿ ಆಡ್ಬೋದಿತ್ತು. ಇಂಡಿಯಾ ಈಸಿಯಾಗಿ ಕನ್ವಿನ್ಸಿಂಗ್ಲಿ ಹೊಡೆದು ಅಂತಾನೆ ಹೇಳ್ಬೋದು. 49ನೇ ಓವರಲ್ಲಿ ಹೊಡೆದು ಕೂಡ ವಿಕೆಟ್ಸ್ ಕಳ್ಕೊಂಬಾರ್ದಿತ್ತು. ಮೇನ್ ಆಗಿ ವಿಕೆಟ್ಸ್ ಕಳ್ಕೊಂಬಾರ್ದಿತ್ತು ಅಂತ ಹಂಗೆ ಪುಷ್ ಮಾಡ್ತಾ 49ನೇ ಓವರ್ಗೂ ಹೋಯ್ತು. ಇಲ್ಲಂದಿದ್ರೆ ಇನ್ನು ಬೇಗನೆ ಮುಗಿಸಿರೋ ಮ್ಯಾಚ್ ನ. KL ರಾಹುಲ್ ಅವರು 6 ಇಂದ ಮ್ಯಾಚ್ ನ ಫಿನಿಶ್ ಮಾಡ್ತಾರೆ. ಅಲ್ಲೇ ವಿರಾಟ್ ಕೊಹ್ಲಿ ಅವರು ಮತ್ತೆ ರೋಹಿತ್ ಶರ್ಮಾ ಸೆಲೆಬ್ರೇಷನ್ ನೋಡಿದ್ರೆ ಅದು 2023 ವರ್ಲ್ಡ್ ಕಪ್ ಫೈನಲ್ ಸೇಡ್ ತೀರಿಸ್ಕೊಂಡಿವಿ ಅನ್ನಷ್ಟೇ ಖುಷಿ ಆಗಿತ್ತು ಅವರಿಗೆ. ಮತ್ತೆ ನಿನ್ನೆ ವಿರಾಟ್ ಕೊಹ್ಲಿ ಅವರು 52ನೇ ODI ಸೆಂಚುರಿನ್ ಮಿಸ್ ಮಾಡ್ಕೊಳ್ತಾರೆ. ಅಂದ್ರೆ ಓವರ್ ಆಲ್ 83ನೇ ಸೆಂಚುರಿನ್ ಮಿಸ್ ಮಾಡ್ಕೊಳ್ತಾರೆ. ಅವ್ರು ಹೊಡೆಯಕ್ ಹೋಗಿದ್ದೆ ಬೇರೆ ಕಡೆ, ಅದು ಬ್ಯಾಟ್ ಕೈಯಲ್ಲಿ ತಿರುಗಿದ್ರಿಂದ ಅದು ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಅವಾಗ KL ರಾಹುಲ್ ಅವ್ರು ಕೇಳ್ತಾರೆ, ಏನಕ್ಕೆ ನಾನು ಆಲ್ರೆಡಿ 6 ಹೊಡೆದಿದ್ದೆ, ಇದನ್ನ ಸಿಂಗಲ್ ಹೊಡಿಬೋದಿತ್ತಲ್ಲ, ಏನಕ್ಕೆ ನೀವು ಬಿಗ್ ಶಾಟ್ ಆಡಕ್ ಹೋದ್ರಿ ಅಂತ ಕೇಳ್ತಾರೆ. ಅದನ್ನ ವಿರಾಟ್ ಕೊಹ್ಲಿ ಅವ್ರು ಹೋಗಿ ಅಲ್ಲಿ ಶುಭ್ಮನ್ ಗಿಲ್ ಹತ್ರ ಎಕ್ಸ್ಪ್ಲೇನ್ ಮಾಡ್ತಿರ್ತಾರೆ ಔಟ್ ಆದ್ಮೇಲೆ. ಅದೆಲ್ಲ ನೆನ್ನೆ ತೋರಿಸ್ತಾರೆ. ಅದೊಂದು ವಿರಾಟ್ ಕೊಹ್ಲಿ ಅವ್ರು ಸೆಂಚುರಿ ಬಂದಿದೆ ಇನ್ನೂ ಸಖತ್ತಾಗಿರೋದು ನಿನ್ನೆ ಮ್ಯಾಚ್ ಅಲ್ಲಿ. ಅದೊಂದು ಮಿಸ್ ಆಯ್ತು ಅಂತಾನೆ ಹೇಳ್ಬೋದು. ಬೌಲಿಂಗ್ ಕಡೆ ಶಮಿ ಅವ್ರು 3 ವಿಕೆಟ್ ಸಖತ್ತಾಗಿತ್ತು. ಸಖತ್ತಾಗಿ ಬೌಲಿಂಗ್ ಮಾಡಿದ ನಿನ್ನೆ. ಶಮಿ ಅವ್ರು ಏನಕ್ಕೆ ಆಡ್ತಿದ್ದಾರೆ, ಅವರು ಇಂಜುರಿಯಿಂದ ಬಳಲ್ತಿದ್ದಾರೆ, ಅವ್ರನ್ನ ಏನಕ್ಕೆ ಆಡಿಸ್ತಿದ್ದಾರೆ ಅಂತೆಲ್ಲ ಪ್ರಶ್ನೆ ಎಲ್ಲ ಬರ್ತಿತ್ತು. ಅದು ಅವ್ರು ನಿನ್ನೆ ಪ್ರೂವ್ ಮಾಡಿದ್ದಾರೆ. ICC ಅಲ್ಲಿ ಅವ್ರು ಮೇನ್ ಬೌಲರ್ ಆಗ್ತಾರೆ ಟೀಮ್ ಇಂಡಿಯಾಗೆ. ಬುಮ್ರಾಕ್ಕಿಂತ ICC ಇವೆಂಟ್ ಅಲ್ಲಿ ಮೊಹಮ್ಮದ್ ಶಮಿ ಅವ್ರ ನಂಬರ್ಸ್ ಚೆನ್ನಾಗಿದೆ. ಅವ್ರಂತೂ ಪ್ಲೇಯಿಂಗ್ 11 ಅಲ್ಲಿ ಫಿಟ್, ಅವ್ರನ್ನಂತದ್ದು ಮುಟ್ಟಕ್ಕೆ ಆಗಲ್ಲ. ನಿನ್ನೆ ಸಖತ್ತಾಗಿ ಬೌಲಿಂಗ್ ಮಾಡೋದು ಅಂತಾನೆ ಹೇಳ್ಬೋದು. ವರುಣ್ ಚಕ್ರವರ್ತಿ ಅವ್ರು 2 ವಿಕೆಟ್ ಪಡ್ಕೊಳ್ತಾರೆ 10 ಓವರಲ್ಲಿ 49 ರನ್ ಕೊಟ್ಟು. ಮತ್ತೆ ಜಡೇಜಾ ಅವ್ರು 2 ವಿಕೆಟ್. ಶ್ರೇಯಸ್ ಅಯ್ಯರ್ ಅವರು ಒಂದು ಡೈರೆಕ್ಟ್ ಹಿಟ್ ಹೊಡಿತಾರಲ್ಲ ಅಲೆಕ್ಸ್ ಕ್ಯಾರಿ, ಅದೇ ಕ್ರೂಷಿಯಲ್ ಆಯ್ತು ಅಂತಾನೆ ಹೇಳ್ಬೋದು. ಇನ್ನೊಂದಿದೆ 10-15 ರನ್ ಜಾಸ್ತಿ ಆಗಿರೋದು. ಇವತ್ತು ನ್ಯೂಜಿಲೆಂಡ್ ವರ್ಸಸ್ ಸೌತ್ ಆಫ್ರಿಕಾ ಸೆಮಿಫೈನಲ್ಸ್ ಅಲ್ಲಿ ಯಾರು ಗೆದ್ರೆ ಇಂಡಿಯಾಗೆ ಸುಲಭ ನೋಡಿ. ನ್ಯೂಜಿಲೆಂಡರು ದುಬೈಲಿ ಆಲ್ರೆಡಿ ಒಂದು ಮ್ಯಾಚ್ ಆಡಿದ್ದಾರೆ ಇಂಡಿಯಾ ಮೇಲೆ. ಅದು ಪುಡಿ ಆಯ್ತು ವಿಕೆಟ್ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ. ಅಂತ ಕಂಡೀಷನ್ ಅಲ್ಲಿ ಬ್ಯಾಟಿಂಗ್ ಆಡಿ 205 ರನ್ ಹೊಡಿತಾರೆ, 44 ರನ್ ಇಂದ ಸೋಲ್ತಾರೆ. ನ್ಯೂಜಿಲೆಂಡ್ ಟೀಮ್ ಸ್ಟ್ರಾಂಗ್ ಆಗಿದೆ. ಸೌತ್ ಆಫ್ರಿಕಾಗೆ ಹೋಲಿಕೆ ಮಾಡ್ಕೊಂಡ್ರೆ
ನ್ಯೂಜಿಲೆಂಡ್ ಟೀಮ್ ಸ್ಟ್ರಾಂಗ್ ಆಗಿದೆ. ಇವತ್ತು ಸೌತ್ ಆಫ್ರಿಕಾ ಗೆದ್ರೆ ಇಂಡಿಯಾಗೆ ಅಡ್ವಾಂಟೇಜ್ ಅಂತ ಹೇಳ್ತೀನಿ. ಅದೇನೇ T20 ವರ್ಲ್ಡ್ ಕಪ್ ಸೇಡ್ ನ ತೀರ್ಸ್ಕೊಳಕ್ ಬರ್ತಾರೆ, ಅದೇನೇ ಇದ್ರೂ ಕೂಡ ಸೌತ್ ಆಫ್ರಿಕಾ ಫೈನಲ್ಸ್ ಬಂದ್ರೆ ಇಂಡಿಯಾಗೆ ಅಡ್ವಾಂಟೇಜ್ ಇರುತ್ತೆ. ನ್ಯೂಜಿಲೆಂಡ್ ಅವ್ರು ಏನಾದ್ರು ಗೆದ್ದು ಇವತ್ತು ಫೈನಲ್ಸ್ ಎಂಟ್ರಿ ಕೊಟ್ರೆ ಅದು ಟಫ್ ಫೈಟ್ ಇರುತ್ತೆ, ಇಂಟೆನ್ಸ್ ಮ್ಯಾಚ್ ಇರುತ್ತೆ ಅಂತ ನನಗೆ ಅನಿಸ್ತಿದೆ. ಸೌತ್ ಆಫ್ರಿಕಾ ಏನಾದ್ರು ಫೈನಲ್ಸ್ ಬಂದ್ರೆ ಸಿಂಗಲ್ ಸೈಡೆಡ್ ಇಂಡಿಯಾ ಗೆಲ್ತಾರೆ ಅಂತ ನನಗೆ ಅನ್ಸುತ್ತೆ. ನಿಮಗೆ ಏನ್ ಅನ್ಸುತ್ತೆ? ಸೌತ್ ಆಫ್ರಿಕಾ ಬಂದ್ರೆ ಇಂಡಿಯಾಗೆ ಈಸಿನಾ ಅಥವಾ ನ್ಯೂಜಿಲೆಂಡ್ ಬಂದ್ರೆ ಇಂಡಿಯಾಗೆ ಈಸಿನಾ? ನಿಮ್ಗೆ ಏನ್ ಅನ್ಸ್ತಿದೆ? ಮತ್ತೆ ನಿನ್ನೆ ಇಂಡಿಯಾ 2023 ODI ವರ್ಲ್ಡ್ ಕಪ್ ಫೈನಲ್ ರಿವೆಂಜ್ ತಗೊಂಡಿದ್ದು ಯಾವ ರೀತಿ ಇತ್ತು, ನಿಮಗೆ ಏನ್ ಅನ್ಸ್ತಿದೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರಿಬೇಡಿ. ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತಿದೀನಿ. ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಬರ್ತೀನಿ ಗುರು.